ನಮಸ್ತೆ ಎಲ್ಲರಿಗೂ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಪ್ರೈಮ್ ನಲ್ಲಿ ಬರುವಂತ ಕಾಂಟ್ರಾ ವೋಚರ್, ಪೇಮೆಂಟ್ ವೋಚರ್, ರಿಸಿಪ್ಟ್ ವೋಚರ್, ಜರ್ನಲ್ ವೋಚರ್, ಸೇಲ್ಸ್ ವೋಚರ್, ಪರ್ಚೇಸ್ ವೋಚರ್, ಕ್ರೆಡಿಟ್ ನೋಟ್ ವೋಚರ್ ಅಂಡ್ ಡೆಬಿಟ್ ನೋಟ್ ವೋಚರ್. ಈ ವೋಚರ್ ಗಳನ್ನ ಯಾವ ರೀತಿಯಾಗಿ ಎಂಟ್ರಿ ಹಾಕಬೇಕು, ಅದ್ರ ಜೊತೆ ಓಪನಿಂಗ್ ಸ್ಟಾಕ್ ಅನ್ನ ಹೇಗೆ ಎಂಟ್ರಿ ಹಾಕಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದಾಗಿ ಕಾಂಟ್ರಾ ವೋಚರ್ ಕಾನ್ಸೆಪ್ಟ್ ಏನನ್ನ ಹೇಳುತ್ತೆ ಅಂದ್ರೆ, ಕಾಂಟ್ರಾ ವೋಚರ್ ಯೂಸ್ ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ ಇನ್ ಕ್ಯಾಶ್ ಆರ್ ಚೆಕ್ ಅಥವಾ ಕ್ಯಾಶ್ ಮೂಲಕ ನೀವು ಬ್ಯಾಂಕ್ ಅಲ್ಲಿ ವ್ಯವಹಾರವನ್ನ ಮಾಡಿದಾಗ ಈ ಒಂದು ಕಾಂಟ್ರಾ ವೋಚರ್ ನ ಅಪ್ಲೈ ಮಾಡಿ ಅಂತ. ಯಾವ ಸಂದರ್ಭದಲ್ಲಿ ಅಂದ್ರೆ, ಡೆಪಾಸಿಟ್ ಫಾರ್ ಬ್ಯಾಂಕ್, ವಿಡ್ರಾ ಫ್ರಮ್ ಬ್ಯಾಂಕ್, ಹಾಗೆ ಫಂಡ್ ಟ್ರಾನ್ಸ್ಫರ್ ಒನ್ ಬ್ಯಾಂಕ್ ಟು ಅನದರ್ ಬ್ಯಾಂಕ್ ಅಂತ ಹೇಳ್ತೀವಿ. ಇದಕ್ಕೆ ಸಂಬಂಧಿಸಿದ ಒಂದು 3 ಟ್ರಾನ್ಸಾಕ್ಷನ್ ಗಳನ್ನ ತಗೊಂಡಿದ್ದೀನಿ. ಇದನ್ನ ಪ್ರೈಮಲ್ಲಿ ಹೇಗೆ ಮಾಡಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಂತರ ನೋಡಿ, ಪೇಮೆಂಟ್ ವೋಚರ್. ಪೇಮೆಂಟ್ ವೋಚರ್ ಈಸ್ ರೈಸ್ಡ್ ವೆನ್ ಪೇಮೆಂಟ್ ಮೇಡ್ ಇನ್ ದ ಫಾರ್ಮ್ ಚೆಕ್ ಆರ್ ಕ್ಯಾಶ್ ಇನ್ ದಿ ಬಿಸ್ನೆಸ್. ನಾವು ಚೆಕ್ ಮೂಲಕ ಅಥವಾ ಕ್ಯಾಶ್ ಮೂಲಕ ಬಿಸ್ನೆಸ್ ಅಲ್ಲಿ ಎಕ್ಸ್ಪೆನ್ಸಸ್ ಅನ್ನ ಮಾಡಿದಾಗ ನಾವು ಪೇಮೆಂಟ್ ವೋಚರ್ ಅನ್ನ ಬಳಕೆ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ರಿಲೇಟೆಡ್ ಆದಂತ ಒಂದಿಷ್ಟು ಟ್ರಾನ್ಸಾಕ್ಷನ್ ಗಳನ್ನ ಇಲ್ಲಿ ತಗೊಂಡಿದ್ದೀನಿ. ಹಾಗೆ ಅದರದ ಅಕೌಂಟ್ ಇನ್ವಾಲ್ವ್ಡ್ ಯಾವ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಗೆ ಅಪ್ಲೈ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್, ರಿಸಿಪ್ಟ್ ವೋಚರ್. ರಿಸೀವ್ಡ್ ವೋಚರ್ ಯೂಸ್ ಟು ರಿಸೀವ್ ಪೇಮೆಂಟ್ ಫಾರ್ ದ ಚೆಕ್ ಆರ್ ಕ್ಯಾಶ್ ಇನ್ ದ ಬಿಸ್ನೆಸ್ ಇನ್ಕ್ಲೂಡ್ ಬೈ ಕ್ಯಾಪಿಟಲ್ ಅಕೌಂಟ್. ಇದರಲ್ಲಿ ನೋಡಿ, ನಾವು ಹಣವನ್ನ ಇನ್ಕಮ್ ಮಾಡ್ಕೊಂತ ಇದ್ರೆ, ಬೇರೆ ಕಡೆಯಿಂದ ನಾವು ಹಣವನ್ನ ಪಡ್ಕೊಂತ ಇದ್ರೆ, ರಿಸೀವ್ ಆಗ್ತಾ ಇದ್ರೆ, ಆ ಸಂದರ್ಭದಲ್ಲಿ ರಿಸಿಪ್ಟ್ ವೋಚರ್ ಅನ್ನ ನಾವು ಬಳಕೆ ಮಾಡಬೇಕು. ಇದರಲ್ಲಿ ಇನ್ಕ್ಲೂಡ್ ಬೈ ಕ್ಯಾಪಿಟಲ್ ಅಕೌಂಟ್, ಅದನ್ನು ಇನ್ವೆಸ್ಟ್ ಮಾಡಿದ ಹಣ ನಮಗೆ ವಾಪಸ್ ಬರೋದ್ರಿಂದ ನಾವು ಅದನ್ನು ಕೂಡ ರಿಸಿಪ್ಟ್ ವೋಚರ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ದೀನಿ. ನೆಕ್ಸ್ಟ್, ಜರ್ನಲ್ ವೋಚರ್. ಜರ್ನಲ್ ವೋಚರ್ ಇನ್ವಾಲ್ವ್ಸ್ ಇನ್ ದ ಅಡ್ಜಸ್ಟ್ಮೆಂಟ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್. ಇದರಲ್ಲಿ 2 ಎಂಟ್ರೀಸ್ ಇರುತ್ತೆ, ಡಬಲ್ ಎಂಟ್ರಿ ಮೋಡ್ ಇರುತ್ತೆ, ಡೆಬಿಟ್ ಮತ್ತೆ ಕ್ರೆಡಿಟ್ ಇರುತ್ತೆ. ಸೊ ನೆಕ್ಸ್ಟ್, ಇದನ್ನ ಒಂದು ಅಡ್ಜಸ್ಟ್ಮೆಂಟ್ ಎಂಟ್ರಿ ಅಂತ ಕರೀತಾರೆ. ಯಾಕಂದ್ರೆ ಬಿಸ್ನೆಸ್ ಅಲ್ಲಿ ಆಗ್ತಕ್ಕಂಥ ವೇರಿಯೇಷನ್ ಅನ್ನ ಎಂಟ್ರಿ ಮಾಡ್ತೀವಿ. ಎಕ್ಸಾಂಪಲ್ ಗೆ ನಾವು ಬ್ಯಾಡ್ ಡೆಟ್ಸ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಪ್ರಿಪೇರ್ಡ್ ಇನ್ಸೂರೆನ್ಸ್, ಡಿಪ್ರಿಸಿಯೇಷನ್, ಈ ತರ ಎಂಟ್ರೀಸ್ ಗಳನ್ನ ಇದರಲ್ಲಿ ತಗೋಬೇಕಾಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದ ಒಂದಷ್ಟು ಟ್ರಾನ್ಸಾಕ್ಷನ್ಸ್ ಗಳನ್ನ ಇಲ್ಲಿ ನಾನು ತಗೊಂಡಿದ್ದೀನಿ. ಹಾಗೆ ನೆಕ್ಸ್ಟ್, ಪರ್ಚೇಸ್ ವೋಚರ್. ಪರ್ಚೇಸ್ ವೋಚರ್ ಯೂಸ್ ಟು ಕ್ರೆಡಿಟ್ ಪರ್ಚೇಸ್. ಕ್ರೆಡಿಟ್ ಪರ್ಚೇಸ್ ಅಂದ್ರೆ ಸಾಲದ ರೂಪದಲ್ಲಿ ಪರ್ಚೇಸ್ ಆಗ್ತಾ ಇದೆ ಅಂದ್ರೆ, ಸ್ವಲ್ಪ ಅಮೌಂಟ್ ಅನ್ನ ಪೆಂಡಿಂಗ್ ಇಟ್ಟಿರ್ತೇವೆ ಅಂತ ಸಂದರ್ಭದಲ್ಲಿ ಪರ್ಚೇಸ್ ವೋಚರ್ ಅನ್ನ ಬಳಸಬೇಕು. ಸೇಲ್ಸ್ ವೋಚರ್, ನಾವು ಸೇಲ್ಸ್ ಮಾಡಿದ್ರೆ ಸೇಲ್ಸ್ ವೋಚರ್ ಅನ್ನ ಬಳಕೆ ಮಾಡ್ತೀವಿ. ಅದು ಕ್ರೆಡಿಟ್ ಸೇಲ್ ಆಗಿದ್ರೆ, ಮಾರಾಟ ಮಾಡುವಾಗ ಸಾಲದ ರೂಪದಲ್ಲಿ ಕೊಟ್ಟಿದ್ರೆ. ಕ್ರೆಡಿಟ್ ನೋಟ್ ಮತ್ತೆ ಡೆಬಿಟ್ ನೋಟ್, ಇದರಲ್ಲಿ ನಾವು ಓಪನಿಂಗ್ ಸ್ಟಾಕ್ ಅನ್ನ ಹೇಗೆ ಹಾಕ್ಬೇಕು, ಪರ್ಚೇಸ್ ಎಂಟ್ರಿನ ಹೇಗೆ ಹಾಕ್ಬೇಕು, ಪರ್ಚೇಸ್ ರಿಟರ್ನ್ ಅನ್ನ ಯಾವ ರೀತಿ ಮಾಡಬೇಕು, ಸೇಲ್ಸ್ ಹೇಗೆ ಹಾಕ್ಬೇಕು, ಸೇಲ್ಸ್ ರಿಟರ್ನ್ ಹೇಗೆ ಹಾಕ್ಬೇಕು, ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ಯಾವ ರೀತಿಯಾಗಿ ಚೆಕ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆ ನೀವು ಈ ವಿಡಿಯೋವನ್ನ ನೋಡುವಾಗ ಇದನ್ನ ನೀವು ಬರೆದಿಟ್ಕೋಬೇಕಾಗುತ್ತೆ. ಮತ್ತೆ ನೀವು ಟ್ರಾನ್ಸಾಕ್ಷನ್ ಮಾಡುವಾಗ ಇದನ್ನ ರಿಪೀಟ್ ಓಪನ್ ಮಾಡೋದಿಲ್ಲ, ಯಾಕಂದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗೋದ್ರಿಂದ. ಈಗ ನಾನು ಟ್ಯಾಲಿಯಲ್ಲಿ ಕಂಪನಿಯನ್ನ ಕ್ರಿಯೇಟ್ ಮಾಡಿ ಆಗಿದೆ. ಕಂಪನಿ ಕ್ರಿಯೇಟ್ ಆದ್ಮೇಲೆ ವೋಚರ್ಸ್ಗೆ ಹೋಗ್ತಾ ಇದ್ದೀನಿ. ವೋಚರ್ಸ್ ಅಲ್ಲಿ ನಾನು ಓದಿ ಹೇಳಿ ಮಾಡ್ತೀನಿ, ನೋಡ್ಕೊಳ್ಳಿ. ₹2500 ಕ್ಯಾಶ್ ಡೆಪಾಸಿಟೆಡ್ ಇಂಟು ಕೆನರಾ ಬ್ಯಾಂಕ್ ಅಂತ ಇದೆ. ಸೊ ಇದಕ್ಕೆ ಕಾಂಟ್ರಾ ವೋಚರ್ ಅಲ್ಲಿ ನಾವು ಬ್ಯಾಂಕಿಗೆ ಹಣವನ್ನು ಹಾಕ್ತಾ ಇರೋದ್ರಿಂದ ಬ್ಯಾಂಕ್ ಡೆಟಾರ್ ಆಗ್ತಾರೆ, ಕ್ಯಾಶ್ ಕ್ರೆಡಿಟ್ ಆಗುತ್ತೆ. ಸೊ ಕ್ಯಾಶ್ ಅಮೌಂಟ್ ಬಂದು 2500. ಅದೇ ರೀತಿ ನೀವು ಯಾವ್ದಕ್ಕೆ ಹಣ ಹಾಕಿದ್ದೀರಾ, ಸೊ ಇಲ್ಲಿ ಕೆನರಾ ಬ್ಯಾಂಕ್. ಅಂಡರ್ ರೂಪ್ ಬಂದು ಬ್ಯಾಂಕ್ ಅಕೌಂಟ್ಸ್, ಎಲ್ಲಾ ಬ್ಯಾಂಕ್ಗಳು ಅಂಡರ್ ರೂಪ್ ಅಲ್ಲಿ ಬ್ಯಾಂಕ್ ಅಕೌಂಟ್ಸ್ ಬರ್ತವೆ. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ಸ್ ಅನ್ನ ನೀವು ಕನ್ಸಿಡರ್ ಮಾಡಬೇಕು. ಸೊ ಸೇವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ಮುಂದಿನ ಟ್ರಾನ್ಸಾಕ್ಷನ್ ₹5,500 ಕ್ಯಾಶ್ ವಿಡ್ರಾ ಫ್ರಮ್ ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್ ಇಂದ ನೀವು ವಿಡ್ರಾ ಮಾಡ್ಕೊಂಡಿದ್ದೀರಾ, ಇಲ್ಲಿ ಕೆನರಾ ಬ್ಯಾಂಕ್ ಅನ್ನ ತಗೋಬೇಕು 5,500 ಅಮೌಂಟ್ ಅನ್ನ. ನೆಕ್ಸ್ಟ್, ಕ್ಯಾಶ್ ನಿಮ್ಗೆ ಏನಾಗ್ತಾ ಇದೆ ಅಂದ್ರೆ ಡೆಬಿಟ್ ಆಗ್ತಾ ಇದೆ, ನಿಮ್ಗೆ ಬರ್ತಾ ಇದೆ, ಕ್ಯಾಶ್ ಕಮ್ಸ್ ಇನ್ ಆಗ್ತಾ ಇದೆ. ಸೊ ಇದನ್ನ 5,500. ನೆಕ್ಸ್ಟ್ ಬಂದು ₹10,000 ಫಂಡ್ ಟ್ರಾನ್ಸ್ಫರ್ ಕೆನರಾ ಬ್ಯಾಂಕ್ ಟು SBI ಬ್ಯಾಂಕ್. ಕೆನರಾ ಬ್ಯಾಂಕ್ ಇಂದ ಫಂಡ್ ಟ್ರಾನ್ಸ್ಫರ್ ಆಗ್ತಾ ಇದೆ ₹10,000. ಎಲ್ಲಿಗೆ ಅಂದ್ರೆ SBI ಬ್ಯಾಂಕಿಗೆ. SBI ಬ್ಯಾಂಕ್ ಅಂಡರ್ ಬಂದು ಬ್ಯಾಂಕ್ ಅಕೌಂಟ್ಸ್. SBI ಬ್ಯಾಂಕ್ ಅಂಡರ್ ಬಂದು ಬ್ಯಾಂಕ್ ಅಕೌಂಟ್ಸ್. ಸೊ ಇಲ್ಲಿ SBI ಅನ್ನ ಕನ್ಸಿಡರ್ ಮಾಡಿದ್ದೀನಿ. ಸೊ ಇದೀಗ ಕಾಂಟ್ರಾ ವೋಚರ್ ನ ಕಾನ್ಸೆಪ್ಟ್. ನೆಕ್ಸ್ಟ್, ರಿಸಿಪ್ಟ್ ಪೇಮೆಂಟ್ ವೋಚರ್. ಪೇಮೆಂಟ್ ವೋಚರ್ ಅಲ್ಲಿ ₹2,500
ಸ್ಯಾಲ್ರಿ ಪೇಯ್ಡ್ ಥ್ರೂ ಚೆಕ್ ಅಂತ ಇದೆ. ಪೇಮೆಂಟ್ ವೋಚರ್ ಅನ್ನ ತಗೋಬೇಕು. ಪೇಮೆಂಟ್ ವೋಚರ್ ಅನ್ನ ತಗೊಂಡು ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅಲ್ಲಿ ಸ್ಯಾಲರಿ ಪೇಯ್ಡ್ ಅನ್ನ ಹಾಕ್ಬೇಕಾಗುತ್ತೆ. ಸ್ಯಾಲರಿ ಪೇಯ್ಡ್ ಅನ್ನ ಎಂಟ್ರಿ ಮಾಡಬೇಕು. ಸ್ಯಾಲರಿ ಪೇಯ್ಡ್ ಮಂತ್ಲಿ ಅದು ಎಕ್ಸ್ಪೆನ್ಸಸ್ ಆಗೋದ್ರಿಂದ ಅದನ್ನ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ ನಾವು. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ 2500 ಅನ್ನ ಹಾಕಿದ್ರೆ ಯಾವ ರೂಪದಲ್ಲಿ ಹಣ ಇದೆ ಅಂದ್ರೆ ಥ್ರೂ ಚೆಕ್. ಚೆಕ್ ಅಂದ್ರೆ ಮೇಲೆ ನಾನು ಕೆನರಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅನ್ನ ತಗೊಂಡಿದ್ದೀನಿ, ಅದರಿಂದ ಇಲ್ಲಿ ಕೂಡ ನಾನು ಕೆನರಾ ಬ್ಯಾಂಕ್ ಅನ್ನ ತಗೊಂತಾ ಇದ್ದೀನಿ. ನೆಕ್ಸ್ಟ್ ₹2000 ಪೇಯ್ಡ್ ಎಲೆಕ್ಟ್ರಿಸಿಟಿ ಬಿಲ್. ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಪೇಯ್ಡ್ ಮಾಡಿದೀರಾ 2000. ಸೊ ಕ್ಯಾಶ್ ಮೂಲಕ ಪೇಯ್ಡ್ ಆಗಿದೆ. ಇಲ್ಲಿ ನಾನು ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ತಗೋಬೇಕು. ಎಲೆಕ್ಟ್ರಿಸಿಟಿ ಬಿಲ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಅದು ಮಂತ್ಲಿ ಒಂದ್ಸತಿ ಖರ್ಚಾಗುವಂಥದ್ದು, ಆದ್ರಿಂದ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಅಮೌಂಟ್ ಬಂದು 2000. ಯಾವ ರೂಪದಲ್ಲಿದೆ ಹಣ ಅಂದ್ರೆ ಕ್ಯಾಶ್. ನೆಕ್ಸ್ಟ್ ₹3300 ಪೇಯ್ಡ್ ಫಾರ್ ವೇಜಸ್. ವೇಜಸ್ ಅಂದ್ರೆ ದಿನಗೂಲಿ. ದಿನಗೂಲಿ ಅಂದ್ರೆ ಅದು ದಿನ ಕೊಡುವಂಥದ್ದು. ಸೊ ದಿನ ಕೊಡುವಂಥದ್ದನ್ನ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇದನ್ನ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ ನಾನು ತಗೊತಾ ಇದ್ದೀನಿ 3300. ಸೊ ಇದು ಯಾವ ರೂಪದಲ್ಲಿದೆ ಹಣ ಅಂದ್ರೆ ಚೆಕ್ ರೂಪದಲ್ಲಿ. ಚೆಕ್ ರೂಪದಲ್ಲಿ ಇದ್ರೆ ನಾನು ಏನನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಕೆನರಾ ಬ್ಯಾಂಕ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ₹4000 ಪೇಯ್ಡ್ ಫಾರ್ ಬೋನಸ್ ಅಂತ ಇದೆ. ಬೋನಸ್ ಅನ್ನ ಪೇಯ್ಡ್ ಮಾಡಿದ್ದಾರೆ. ಸೊ ಬೋನಸ್ ದಿನ ಕೊಡುವಂತದ್ದಲ್ಲ, ಆದ್ರಿಂದ ನಾನು ಬೋನಸ್ ಅನ್ನ ಅಂಡರ್ ರೂಪ ಏನ್ ಹಾಕ್ತಾ ಇದ್ದೀನಿ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಈಗ ಬೋನಸ್ಸಿನ ಹಣ ಬಂದು ₹4000. ಸೊ ಯಾವ ರೂಪದಲ್ಲಿ ಇದೆ ಅಂದ್ರೆ ಕ್ಯಾಶ್. ನೆಕ್ಸ್ಟ್ ₹2700 ಇಂಟರ್ನೆಟ್ ಬಿಲ್ ಪೇಯ್ಡ್ ಅಂತ ಇದೆ. ಇಂಟರ್ನೆಟ್ ಬಿಲ್ ಪೇಯ್ಡ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಇಂಟರ್ನೆಟ್ ಬಿಲ್ ಅಂಡರ್ ರೂಪ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಷ್ಟು ಪೇಯ್ಡ್ ಮಾಡಿದ್ದಾರೆ 2700 ಫಾರ್ ಕ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ಏನನ್ನ ಕನ್ಸಿಡರ್ ಮಾಡ್ತೀನಿ, ಕ್ಯಾಶ್ ಅನ್ನ ಕನ್ಸಿಡರ್. ಈ ರೀತಿಯಾಗಿ ಪೇಮೆಂಟ್ ವೋಚರ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರಿಸಿಪ್ಟ್ ವೋಚರ್. ರಿಸಿಪ್ಟ್ ವೋಚರ್ ಅಲ್ಲಿ ₹1500 ಕಮಿಷನ್ ರಿಸೀವ್ಡ್ ಬೈ ಕ್ಯಾಶ್ ಅಂತ ಇದೆ. ಕಮಿಷನ್ ಅನ್ನ ರಿಸೀವ್ ಮಾಡ್ಕೊ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಅಲ್ಲಿ ಎಂಟ್ರಿ ಆಗುತ್ತೆ ನಾಮಿನಲ್ ಅಕೌಂಟ್ ಪ್ರಕಾರ. ಸೊ ಕಮಿಷನ್ ರಿಸೀವ್ಡ್ ಅಂಡರ್ ಬಂದು ಇಂಡೈರೆಕ್ಟ್ ಇನ್ಕಮ್. ಇಂಡೈರೆಕ್ಟ್ ಇನ್ಕಮ್ ಅಂಡರ್ ಅಲ್ಲಿ ಬರುತ್ತೆ. ಸೊ ಇದನ್ನ ನಾನು 1500 ತಗೋತೀನಿ. ಇದು ಯಾವ ರೂಪದಲ್ಲಿ ಇದೆ ಅಂದ್ರೆ ಬೈ ಕ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ಏನನ್ನ ತಗೋಬೇಕಾಗುತ್ತೆ, ಕ್ಯಾಶ್ ಅನ್ನ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ₹2500 ರಿಸೀವ್ಡ್ ಇಂಟ್ರೆಸ್ಟ್ ಬೈ ಚೆಕ್ ಅಂತ ಹೇಳಿದ್ದಾರೆ. ಇಂಟ್ರೆಸ್ಟ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದೀರಾ. ಇಂಟ್ರೆಸ್ಟ್ ರಿಸೀವ್ಡ್ ಅಂಡರ್ ಬಂದು ಇಂಡೈರೆಕ್ಟ್ ಇನ್ಕಮ್. ಸೊ ಇದು ಎಷ್ಟು ಹಣ ರಿಸೀವ್ ಆಗಿದೆ ಅಂದ್ರೆ ₹2500. ಸೊ ಯಾವ್ದ್ರ ಮೂಲಕ ಅಂದ್ರೆ ಬ್ಯಾಂಕ್ ಮುಖಾಂತರ. ಸೊ ನಾ ಇದನ್ನ ಕೆನರಾ ಬ್ಯಾಂಕ್ ಅನ್ನ ತಗೊಂತೇವೆ. ನೆಕ್ಸ್ಟ್ ₹50,000 ಕ್ಯಾಶ್ ಇನ್ವೆಸ್ಟ್ಮೆಂಟ್ ಇನ್ ದ ಬಿಸ್ನೆಸ್ ಅಂತ ಇದೆ. ಕ್ಯಾಶ್ ಇನ್ವೆಸ್ಟ್ಮೆಂಟ್ ಆಗಿದೆ. ಸೊ ಹಾಗಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಿರುವಂತ ಹಣವನ್ನ ಕ್ಯಾಪಿಟಲ್ ಅಂತ ಕರೀತಾರೆ. ಸೊ ಕ್ಯಾಪಿಟಲ್ ಬಂದು ಅಂಡರ್ ರೂಪಲ್ಲಿ ಕ್ಯಾಪಿಟಲ್ ಅಕೌಂಟ್ ಆಗಿರುತ್ತೆ. ಕ್ಯಾಪಿಟಲ್ ಅಂಡರ್ ರೂಪ್ ಬಂದು ಕ್ಯಾಪಿಟಲ್ ಅಕೌಂಟ್ ಆಗಿರುತ್ತೆ. ಬಿಸ್ನೆಸ್ ಇನ್ವೆಸ್ಟ್ ಮಾಡಿರುವಂತ ಹಣ ₹5,00,000. ಯಾವ ರೂಪದಲ್ಲಿ ಇತ್ತು ನೀವು ಹಾಕಿದ ಹಣ ಅಂದ್ರೆ ಕ್ಯಾಶ್. ನಿಮಗೆ ಕ್ಯಾಶ್ ಡೆಬಿಟ್ ಆಯ್ತು. ನೆಕ್ಸ್ಟ್ ನೋಡ್ರಿ, is 2000 ಕ್ಯಾಶ್ ಸೇಲ್ಸ್ ಆನ್ ವೇಸ್ಟ್ ಮೆಷಿನರಿ. ಮೆಷಿನರಿಯನ್ನು ಸೇಲ್ ಮಾಡಿದ್ದಾರೆ. ಮೆಷಿನರಿ ಬಂದು ಗೋಸ್ ಔಟ್ ಆಗಿದೆ. ಫಿಕ್ಸ್ಡ್ ಅಸೆಟ್ಸ್ ಬರುತ್ತೆ. ಇದಾಯ್ತಾ, ಫಿಕ್ಸ್ಡ್ ಅಸೆಟ್ಸ್. ಇನ್ವೆಂಟರಿ ವ್ಯಾಲ್ಯೂಸ್ ಎಫೆಕ್ಟೆಡ್ ಅನ್ನ ಎಸ್ ಹಾಕೊಳ್ಳಿ. ಎಷ್ಟು ಹಣ ಅಂದ್ರೆ 2000 ಬಂದಿದೆ. ಯಾವ ರೂಪದಲ್ಲಿದೆ ಅಂದ್ರೆ ಕ್ಯಾಶ್. ನೆಕ್ಸ್ಟ್ ₹5,500 ಡೊನೇಷನ್ ರಿಸೀವ್ಡ್ ಥ್ರೂ ಚೆಕ್ ಅಂತ ಇದೆ. ಡೊನೇಷನ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದೀರಾ.
ಡೊನೇಷನ್ ರಿಸೀವ್ಡ್ ಬಂದು ಇಂಡೈರೆಕ್ಟ್ ಇನ್ಕಮ್. ಸೊ ಎಷ್ಟು ಹಣ ಇನ್ವೆಸ್ಟ್ಮೆಂಟ್ ಆಗಿದೆ ಅಂದ್ರೆ ಡೊನೇಷನ್ ನಮ್ಗೆ ಎಷ್ಟು ಬಂದಿದೆ ಅಂದ್ರೆ 5500. ಯಾವ ರೂಪದಲ್ಲಿದೆ ಹಣ? ಬೈ ಚೆಕ್ ಅಂತ ಇದೆ, ಕೆನರಾ ಬ್ಯಾಂಕ್ ಬಂದಿದೆ. ಇವಾಗ ಜರ್ನಲ್ ವೋಚರ್, ಅಡ್ಜಸ್ಟ್ಮೆಂಟ್ ಎಂಟ್ರಿ ವೋಚರು F7 ಜರ್ನಲ್ ವೋಚರ್ ಅನ್ನು ತಗೊಳ್ಳೋಣ. ಜರ್ನಲ್ ಡಿಪ್ರಿಸಿಯೇಷನ್ ಚಾರ್ಜ್ 101 ಆನ್ ಫರ್ನಿಚರ್ 10%. ಫರ್ನಿಚರ್ ಕಾಸ್ಟ್ ಇಸ್ಟ್ 1,50,000 ಅಂತ ಹೇಳಿದ್ದಾರೆ. ಸೊ ಈಗ ಏನಾಗ್ತಾ ಇದೆ, ಏನಾಗ್ತಾ ಇದೆ ಅಂದ್ರೆ ಡಿಪ್ರಿಸಿಯೇಷನ್ ಆಗ್ತಾ ಇದೆ. ಡಿಪ್ರಿಸಿಯೇಷನ್ ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್, ನಮ್ಮ ಪರೋಕ್ಷ ಖರ್ಚುಗಳಲ್ಲಿ ಇದು ಆಡ್ ಆಗ್ತಾ ಇರುತ್ತೆ. ಸೊ ಪರೋಕ್ಷ ಖರ್ಚುಗಳಲ್ಲಿ ಬರೋದ್ರಿಂದ ಸೊ ಡಿಪ್ರಿಸಿಯೇಷನ್ ಅಮೌಂಟ್ ಎಷ್ಟಾಗಿದೆ ಅಂತ ಹೇಳ್ತಾರೆ. ಈಗ ಫರ್ನಿಚರ್ ಇದು 1,50,000 ಇದೆ. ನೀವು ಕಂಟ್ರೋಲ್ ಎನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ. 1,50,000 ಅಮೌಂಟ್ ಅನ್ನ ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಕೊಡಿ. ಇಂಟು ಎಷ್ಟು ಪರ್ಸೆಂಟ್ ಅಂದ್ರೆ 10% ಅಂತ ಹೇಳ್ತಾ ಇದ್ದೀನಿ. 1,50,000 ಇಂಟು 10% ಅಂದ್ರೆ 15,000 rupees ಆಯ್ತು. ಸೊ ನಾನು ಇಲ್ಲಿ ಏನ್ ಮಾಡ್ಬೇಕು, ಎಸ್ಕೇಪ್ ನೋಡಿದ್ರೆ 15,000 rupees ಅನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಯಾವ್ದ್ರದ್ದು ಡಿಪ್ರಿಸಿಯೇಷನ್ ಆಗಿದೆ ಅಂದ್ರೆ ಫರ್ನಿಚರ್. ಫರ್ನಿಚರ್ ಒಂದು ಫಿಕ್ಸ್ಡ್ ಅಸೆಟ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 20%. 5 lakh ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಆಗ ನಿಮ್ಗೆ ಹೇಳಿದ್ದೀನಿ. ಅದಕ್ಕೆ 20% ಅನ್ನ ತೆಗೆದಿದ್ದಾರೆ. ಇದಕ್ಕೆ ನಾವು ಲೆಡ್ಜರ್ ಕ್ರಿಯೇಷನ್ ಮಾಡುವಾಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಮಾಡಬೇಕು. ಡೆಟರ್ ಅಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂಡರ್ ಗ್ರೂಪ್ ಬಂದು ಕರೆಂಟ್ ಲಯಬಿಲಿಟಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕರೆಂಟ್ ಲಯಬಿಲಿಟಿ. ಸೊ 5 lakhಗೆ 20%. ಕಂಟ್ರೋಲ್ ಎನ್ ಅನ್ನ ಪ್ರೆಸ್ ಮಾಡಿ 5 lakh ಅಮೌಂಟ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ಇಂಟು 20%. 1 lakh. $1 lakh ಅಂತ ಬರ್ತಾ ಇದೆ. ಸೊ ಇಲ್ಲಿ ಅಮೌಂಟ್ ಅನ್ನು ನಾವು ಎಷ್ಟು ಎಂಟ್ರಿ ಹಾಕಬೇಕು, 1 lakh. ಸೊ ನೆಕ್ಸ್ಟ್ ಯಾವುದಕ್ಕಾಗಿ 1 lakh ಇದಾಗಿದೆ, ಇಂಟ್ರೆಸ್ಟ್ ಇದೆ. ಸೊ ಆರ್ಟ್ ಸಿ ಅನ್ನು ಪ್ರೆಸ್ ಮಾಡಿ ಇಂಟ್ರೆಸ್ಟ್ ಅನ್ನೋದು ಪರೋಕ್ಷ ಖರ್ಚುಗಳಲ್ಲಿ ಬರುತ್ತೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ನೆಕ್ಸ್ಟ್ ಪ್ರೀಪೇಯ್ಡ್ ಅಡ್ವಾನ್ಸ್ ಸ್ಯಾಲರಿ, ಮೊದಲೇ ಅಡ್ವಾನ್ಸ್ ಕೊಟ್ಟಿರ್ತಾರೆ. ಸೊ ಅಡ್ವಾನ್ಸ್ ಸ್ಯಾಲರಿನ ಎಂಟ್ರಿ ಮಾಡಬೇಕು. ಆರ್ಟ್ ಸಿ ಅನ್ನು ಪ್ರೆಸ್ ಮಾಡಿ ಅಡ್ವಾನ್ಸ್ ಸ್ಯಾಲರಿ ಅಂಡರ್ ಗ್ರೂಪ್ ಬಂದು ಕರೆಂಟ್ ಅಸೆಟ್ಸ್ ಮೊದಲೇ ಕೊಟ್ಟಿದ್ದಾರೆ. ಕರೆಂಟ್ ಅಸೆಟ್ಸ್ ಎಷ್ಟು ಹಣ ಅಂತ ನೋಡಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ 2,000. ಯಾವುದಕ್ಕಾಗಿ? ಸ್ಯಾಲರಿ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಡ್ಯೂ ಫಾರ್ ವೇಜಸ್ ಅನ್ನ ಡ್ಯೂ ಮಾಡಿದ್ದಾರೆ. ಸೊ ಅಂದ್ರೆ ಹಣವನ್ನು ಏನ್ ದಿನಗೂಲಿ ಕೊಡ್ಬೇಕು ಅದನ್ನ ಡ್ಯೂ ಮಾಡಿದ್ದಾರೆ. ಡ್ಯೂ ವೇಜಸ್ ಅಂದ್ರೆ ಕೊಡ್ಬೇಕಾಗಿರೋದು ಇನ್ನು ಕೊಟ್ಟಿಲ್ಲ. ಕರೆಂಟ್ ಲಯಬಿಲಿಟಿ ಹೊಣೆಗಾರಿಕೆ. ಎಷ್ಟು ಹಣ ಕೊಟ್ಟಿಲ್ಲ ಅಂದ್ರೆ 5,500. ವೇಜಸ್ ಯಾವುದ್ರದ್ದು? ವೇಜಸ್ ಇದು ಆಲ್ರೆಡಿ ನಾವು ಮೊದಲು ಟ್ರಾನ್ಸಾಕ್ಷನ್ ಅಲ್ಲಿ ಎಂಟ್ರಿ ಹಾಕಿದ್ದೀವಿ, ಹಾಗಾಗಿ ಮತ್ತೆ ತಗೊಳ್ತಿಲ್ಲ. ವೇಜಸ್
ನೆಕ್ಸ್ಟ್ ಡಿಸ್ಕೌಂಟ್ ಇನ್ ಡೆಟರ್ಸ್ 7%, 25%ಗೆ 7% ಡೆಟರ್ಸ್ಗೆ ನಾವು ಡಿಸ್ಕೌಂಟ್ ಅನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕರೆಂಟ್ ಅಸೆಟ್ಸ್ ಎಷ್ಟು ಹಣ ಡಿಸ್ಕೌಂಟ್ ಕೊಟ್ಟು 25,000ಕ್ಕೆ 7%. ಸೊ ಇಲ್ಲಿ ನಾನು ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಾ ಇದ್ದೀನಿ. 25,000 ಇಂಟು 7%, 1,750. 1,750 ಇಲ್ಲಿ ಡಿಸ್ಕೌಂಟ್ ಇಂಡೈರೆಕ್ಟ್ ಇನ್ಕಮ್ ಈ ರೀತಿ ಸೇವ್ ಮಾಡಿ. ಸೊ ಈಗ ನಾನು ಸೇಲ್ಸ್ ವೋಚರ್, ಪರ್ಚೇಸ್ ವೋಚರನ್ನ ಎಂಟ್ರಿ ಮಾಡ್ತೀನಿ. ಪರ್ಚೇಸ್ ವೋಚರನ್ನ ಎಂಟ್ರಿ ಮಾಡಲಿಕ್ಕೆ ನೆಕ್ಸ್ಟ್ ವೋಚರು F9 ಪರ್ಚೇಸ್ ವೋಚರ್. ಇಲ್ಲಿ ಇನ್ವಾಯ್ಸ್ ನಂಬರ್ ಅನ್ನ, ಬಿಲ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ನಾನು ಒಂದು ಬಿಲ್ ನಂಬರ್ ಅನ್ನ ಎಂಟ್ರಿ ಮಾಡಿದ್ದೀನಿ. ಪಾರ್ಟಿ ನೇಮು, ನಾನು ಇಲ್ಲಿ ಪಾರ್ಟಿ ನೇಮ್ ಅಲ್ಲಿ ನಾನು ಗಣೇಶ್ ಕಂಪ್ಯೂಟರ್ಸ್ ಅನ್ನ ತಗೊತಾ ಇದ್ದೀನಿ. ಪಾರ್ಟಿ ನೇಮ್ ಅಲ್ಲಿ ಗಣೇಶ್ ಕಂಪ್ಯೂಟರ್ಸ್. ಗಣೇಶ್ ಕಂಪ್ಯೂಟರ್ಸ್ ಬಂದು ಸೆಂಟ್ರಿ ಕ್ರೆಡಿಟರ್, ಯಾಕಂದ್ರೆ ಅವರು ಪರ್ಚೇಸ್ ಮಾಡುವಾಗ ಹಣವನ್ನ ಕೊಡ್ತಾರೆ, ಸೊ ಅದರಿಂದ ಸೆಂಟ್ರಿ ಕ್ರೆಡಿಟರ್. ಇಲ್ಲಿ ನೋಡಿ, ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್, ಅವರ ಹಣಕಾಸು ವಿವರವನ್ನ ಡಿಸ್ಪ್ಲೇ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನ ಎಸ್ ತಗೋಬೇಕು. ಹಾಗೆ ಇಲ್ಲಿ ಪಾರ್ಟಿಯ ಅಡ್ರೆಸ್ ಅನ್ನ ಹಾಕೋಬೇಕಾಗುತ್ತೆ. ಇಲ್ಲಿ ಸ್ಟೇಟ್ ಅಂತ ಬರುತ್ತೆ, ಆ ಒಂದು ಪಾರ್ಟಿ ಸ್ಟೇಟ್ ಅನ್ನು ನೀವು ಎಂಟ್ರಿ ಮಾಡಿ. ಇಲ್ಲಿ ಪಾನ್ ಕಾರ್ಡ್ ನಂಬರ್ ಇದ್ರೆ ಪಾನ್ ಕಾರ್ಡ್ ನಂಬರ್ ಅನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಡಿಸ್ಪ್ಯಾಚ್ ಡಾಕ್ಯುಮೆಂಟ್ ನಂಬರ್ ಅಂದ್ರೆ 6 ಡಿಜಿಟ್ ಒಂದು ನಂಬರ್ ಅನ್ನ ನೀವು ಎಂಟ್ರಿ ಮಾಡಬೇಕು. ಡಿಸ್ಪ್ಯಾಚ್ ಥ್ರೂ ಎಲ್ಲಿಂದ ಹೋಗ್ತಾ ಇದೆ ಅಂದ್ರೆ ಚಿತ್ರದುರ್ಗದಿಂದ ಕಳಿಸ್ತಾ ಇದ್ದೀನಿ ನಾನು. ಸೊ ಎಲ್ಲಿ ಕಳಿಸ್ತಾ ಇದೆ ಅಂದ್ರೆ ಉಡುಪಿಗೆ. ಕ್ಯಾರಿಯರ್ ಏಜೆಂಟ್ ನಂಬರು, ಏಜೆಂಟ್ ನೇಮ್ ನಂದು ಹಾಕಿದ್ದೀನಿ. ನೆಕ್ಸ್ಟ್ RR ನಂಬರು, ನೆಕ್ಸ್ಟ್ ಡೇಟ್ ಹಾಕಿರ್ತೀರೋ, ಮೋಟಾರ್ ವೆಹಿಕಲ್ ನಂಬರು, ನೆಕ್ಸ್ಟ್ ನೋಡಿ ಈ ರೀತಿಯಾಗಿ ಸೇವ್ ಮಾಡ್ಕೊಳ್ಳಿ. ಇಲ್ಲಿ ಪರ್ಚೇಸ್ ಲೆಡ್ಜರ್, ಈ ವೋಚರಲ್ಲಿ ಏನು ಎಂಟ್ರಿ ಆಗ್ತೀರಾ ಅಂತ ಪರ್ಚೇಸ್ ಎಂಟ್ರಿ ಆಗ್ತೀನಿ. ಅದರಿಂದ ಪರ್ಚೇಸ್ ತಗೊತಾ ಇದ್ದೀನಿ. ಪರ್ಚೇಸ್ ಅಂಡರ್ ರೂಟು ಪರ್ಚೇಸ್ ಅಕೌಂಟ್. ಈಗ ಐಟಮ್ ಅನ್ನ ಕ್ರಿಯೇಟ್ ಮಾಡಬೇಕು. ಐಟಮ್ ಅನ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಇಲ್ಲಿ ಆಲ್ಟ್ ಸಿ ಅನ್ನ ಪ್ರೆಸ್ ಮಾಡಿ. ಆಲ್ಟ್ ಸಿ ಅನ್ನ ಪ್ರೆಸ್ ಮಾಡಿ. ಸೊ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನೆಕ್ಸ್ಟ್ ಇಲ್ಲಿ ಲ್ಯಾಪ್ಟಾಪ್ ಅನ್ನ ತಗೊಂತಾ ಇದ್ದೀನಿ. ಲ್ಯಾಪ್ಟಾಪ್ ಇದು ಯಾವ್ದ್ರ ಅಂಡರ್ ರೂಪಲ್ಲಿ ಬರುತ್ತೆ ಅಂತ ಆಲ್ಟ್ ಸಿ ಅನ್ನ ಪ್ರೆಸ್ ಮಾಡಿದ್ದೀನಿ. ಎಲೆಕ್ಟ್ರಾನಿಕ್ಸ್. ಶುಡ್ ಕ್ವಾಂಟಿಟೀಸ್ ಆಡೆಡ್ ಎಸ್. ನೆಕ್ಸ್ಟ್ ಇಲ್ಲಿ ಯೂನಿಟ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಪೀಸಸ್ ಅಂತ ತಗೊಂತಾ ಇದ್ದೀನಿ. ಆಯ್ತಾ, ಎಷ್ಟು ಅಂದ್ರೆ 12 ಪೀಸಸ್. ರೇಟ್ ಬಂದು 45,000 ಇದೆ. ನೆಕ್ಸ್ಟ್ ಲ್ಯಾಪ್ಟಾಪ್ ಆಯ್ತು. ಮಾನಿಟರ್ ಎಲ್ಲವನ್ನ ಕ್ರಿಯೇಟ್ ಮಾಡುವಾಗ ನೀವು ಆಲ್ಟ್ ಸಿ ಅನ್ನ ಪ್ರೆಸ್ ಮಾಡ್ಕೋಬೇಕು. ಇಲ್ಲಿ ಆಲ್ರೆಡಿ ಎಲೆಕ್ಟ್ರಾನಿಕ್ಸ್ ಪೀಸಸ್ ಅನ್ನ ನಾನು ತಗೊಂಡಿದ್ದೀನಿ, ಅದನ್ನೇ ಕಂಟಿನ್ಯೂಷನ್ ಮಾಡ್ಬೋದು. 30 ಪೀಸಸ್ 5,500. ನೆಕ್ಸ್ಟ್ ಮಾನಿಟರ್ ಆಯ್ತು. ಕೀಬೋರ್ಡ್, ಇಲ್ಲಿ ಎಲೆಕ್ಟ್ರಾನಿಕ್ಸ್ ಪೀಸಸ್ ಇಷ್ಟು. ಇಲ್ಲಿ ಎಷ್ಟಾಗಿದೆ ಅಂದ್ರೆ 22 ಪೀಸಸ್. ರೇಟ್ ಬಂದು 750. ನೆಕ್ಸ್ಟ್ ಮೌಸ್ ಬಂದು ಇಲ್ಲಿ ಎಲೆಕ್ಟ್ರಾನಿಕ್ಸ್, ಇಲ್ಲಿ ಪೀಸಸ್ ಎಷ್ಟು ಅಂದ್ರೆ
ಎಷ್ಟು ಪೀಸಸ್ಸು 40 ಪೀಸಸ್ ಅನ್ನು ತೊಗೊಂಡಿದ್ದೀನಿ, 350 rupees ಇದೆ. ನೆಕ್ಸ್ಟ್ ಲಾಸ್ಟ್ ಒನ್ ಇದೆ ಪ್ರಿಂಟರ್. ಫಿಫ್ಟೀನ್ ಪೀಸಸ್ 9,000. ಎರಡನ್ನು ಸೇವ್ ಮಾಡು. ಪರ್ಚೇಸ್ ಆಯ್ತು. ಈಗ ಅದೇ ರೀತಿಯಾಗಿ ಸೇಲ್ಸ್ ವೋಚರನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. F8 ಸೇಲ್ಸ್ ಪಾರ್ಟಿಯನ್ನ ನಾನು ಈಗ ಅದೇ ಪಾರ್ಟಿ ಸೇಲ್ ಆಗಿರೋದಿಲ್ಲ, ಅದರಿಂದ ಶಿವ ಕಂಪ್ಯೂಟರ್ಸ್ ಅನ್ನ ತಗೊತಾ ಇದ್ದೀನಿ. ಶಿವ ಕಂಪ್ಯೂಟರ್ಸ್ ನಿಮ್ಗೆ ಇಲ್ಲಿ ರೆಫರೆನ್ಸ್ ನಂಬರ್ ಅಂತ ಒಂದು ಬರುತ್ತೆ. ಬಂದಿಲ್ಲ ಅಂದ್ರೆ F12 ಬಟನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ. F12 ಬಟನ್ ಅನ್ನ ಪ್ರೆಸ್ ಮಾಡಿ. ಸೊ ಇಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ರೆಫರೆನ್ಸ್ ನಂಬರ್ ಅಂಡ್ ಡೇಟ್ ಇಲ್ಲಿದೆ ನೋಡಿ. ಸೊ ಈ ರೀತಿಯಾಗಿ ಈಗ ರೆಫರೆನ್ಸ್ ನಂಬರ್ ಬಂದಿದೆ. ಅದಕ್ಕೆ ಇಲ್ಲಿ ಬಿಲ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನೀವು ಬಿಲ್ ನಂಬರ್ ಅನ್ನ ಎಂಟ್ರಿ ಮಾಡಿ ಪಾರ್ಟಿ ನೇಮ್ ಅನ್ನ ಎಂಟ್ರಿ ಮಾಡಬೇಕು. ಇಲ್ಲಿ ನಾನು ಶಿವ ಕಂಪ್ಯೂಟರ್ಸ್ ಅನ್ನ ತಗೊಂತಾ ಇದ್ದೀನಿ. ಶಿವ ಕಂಪ್ಯೂಟರ್ಸ್ ಇಲ್ಲಿ ಬಂದು ಇದು ಸೆಂಡ್ರಿ ಡೆಟಾರ್ ಆಗ್ತಾರೆ. ಸೇಲ್ಸ್ ಅಲ್ಲಿ ಪಾರ್ಟಿ ನೇಮ್ ಸೆಂಡ್ರಿ ಡೆಟಾರ್. ಯಾಕಂದ್ರೆ ಸೇಲ್ ಮಾಡಿದಾಗ ಅವರಿಗೆ ಅಮೌಂಟ್ ಬರುತ್ತೆ, ಅದರಿಂದ ಸೆಂಡ್ರಿ ಡೆಟಾರ್. ಇಲ್ಲಿ ಕೂಡ ಡಿಸ್ಪ್ಯಾಚ್ ಡಾಕ್ಯುಮೆಂಟ್ ನಂಬರ್ ಅನ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಹಾಗೆ ಡಿಸ್ಪ್ಯಾಚ್ಡ್ ಟು ಎಲ್ಲಿಂದ ಹೋಗ್ತಾ ಇದೆ ಅಂತ, ಈಗ ನಾವು ಉಡುಪಿಯಿಂದ ಕಳಿಸ್ತಾ ಇದ್ದೀನಿ ಬೇರೆ ಪ್ಲೇಸ್, ಹಾಸನಕ್ಕೆ ಕಳಿಸ್ತಾ ಇದ್ದೀನಿ. ಸೊ ಕ್ಯಾರಿಯರ್ ಏಜೆಂಟ್ ನಂಬರು, ಏಜೆಂಟ್ ನೇಮು, ಆರ್ ನಂಬರು, ಇಲ್ಲಿ ವೆಹಿಕಲ್ ನಂಬರು, ಈ ರೀತಿಯಾಗಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ಸೇಲ್ಸ್ ವೋಚರ್ ಅಲ್ಲಿ ಏನನ್ನ ಎಂಟ್ರಿ ಆಗ್ತೀರಾ, ಸೇಲ್ಸ್ ಎಂಟ್ರಿ ಆಗ್ತೀರಾ. ಸೇಲ್ಸ್ ಅಂಡರ್ ಬಂದು ಸೇಲ್ಸ್ ಅಕೌಂಟ್. ಇವಾಗ ಫಸ್ಟ್ ಲ್ಯಾಪ್ಟಾಪ್ ಆಲ್ರೆಡಿ ಎಂಟ್ರಿ ಇರುತ್ತೆ, ಅದನ್ನೇ ತಗೊಂಡ್ರೆ ಆಯ್ತು. ಸೊ 8 ಪೀಸಸ್ ಸೇಲ್ ಆಗಿದೆ, ಇಲ್ಲಿ 55,000. ನೆಕ್ಸ್ಟ್ ಬಂದು ಮಾನಿಟರು 20 ಪೀಸಸ್, ರೇಟ್ ಬಂದು 7,500. ನೆಕ್ಸ್ಟ್ ಕೀಬೋರ್ಡ್ 950. ನೆಕ್ಸ್ಟ್ ಮೌಸ್ 550. ನೆಕ್ಸ್ಟ್ ಪ್ರಿಂಟರು ಪೀಸಸ್ ಬಂದು 5 ಪೀಸಸ್, ರೇಟ್ ಬಂದು 11,900. ಸೊ ಈ ರೀತಿಯಾಗಿ ಎಂಟ್ರೀಸ್ ಅನ್ನು ಸೇಲ್ಸ್ ವೋಚರ್ ಎಂಟ್ರೀಸ್ ಅನ್ನ ಮಾಡಿ ಮುಗಿಸಿದೀನಿ. ಆಮೇಲೆ ನಂತರದಲ್ಲಿ ಕ್ರೆಡಿಟ್ ನೋಟ್, ಡೆಬಿಟ್ ನೋಟ್ ಅಂದ್ರೆ ಸೇಲ್ಸ್ ರಿಟರ್ನ್, ಪರ್ಚೇಸ್ ರಿಟರ್ನ್ ವೋಚರ್ ಅನ್ನ ಎಂಟ್ರಿ ಮಾಡಬೇಕು. ಸೊ ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ನೋಡ್ಕೋರಿ ಒಮ್ಮೆ. ಸೇಲ್ಸ್ ರಿಟರ್ನ್ ಮತ್ತೆ ಪರ್ಚೇಸ್ ರಿಟರ್ನ್ ಟ್ರಾನ್ಸಾಕ್ಷನ್ ನೋಡಿ, ಈ ರೀತಿಯಾಗಿ ಟ್ರಾನ್ಸಾಕ್ಷನ್ ಇರುತ್ತೆ. ಸೊ ಇದರಲ್ಲಿ ಏನ್ ಹೇಳುತ್ತೆ ನೋಡಿ, ಇನ್ ಬಿಸ್ನೆಸ್ ಡ್ಯೂ ಸರ್ಟೈನ್ ರೀಸನ್ಸ್ ಇನ್ ಲೈಕ್ ಡಿಲೇ, ಯಾವ್ಯಾವ ಕಾರಣದಿಂದ ರಿಟರ್ನ್ ಆಗುತ್ತೆ ಅಂತ. ಒಂದು ಲೇಟ್ ಡೆಲಿವರಿ ಆದ್ರೆ, ಡ್ಯಾಮೇಜ್ ಆಫ್ ಕೋರ್ಸ್ ಕೊಟ್ರೆ, ಅಥವಾ ಓವರ್ ಚಾರ್ಜಿಂಗ್ ಅನ್ನ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ರಿಟರ್ನ್ ಮಾಡ್ತೀವಿ. ಹಾಗೆ ನಾವು ಕೂಡ ತಗೊಂಡಿದ್ದನ್ನ, ಪರ್ಚೇಸ್ ಮಾಡಿದ್ದನ್ನ ರಿಟರ್ನ್ ಕೂಡ ಅದೇ ಕಾರಣಕ್ಕೆ ಮಾಡ್ತೀವಿ. ಕಸ್ಟಮರ್ ಇಂದ ರಿಟರ್ನ್ ಬಂದ್ರೆ ಅದನ್ನ ಸೇಲ್ಸ್ ರಿಟರ್ನ್ ಅಂತ, ಕಸ್ಟಮರ್ ಇಂದ ಅಂಗಡಿಗೆ ರಿಟರ್ನ್ ಆದ್ರೆ ಅದನ್ನ ಸೇಲ್ಸ್ ರಿಟರ್ನ್. ಅದೇ ನಾವು ಪರ್ಚೇಸ್ದಾರರು ರಿಟರ್ನ್ ಮಾಡಿದ್ರೆ ಅದನ್ನ ಪರ್ಚೇಸ್ ರಿಟರ್ನ್ ಅಂತೀವಿ. ಸೊ ಅದಕ್ಕೆ ಪರ್ಚೇಸ್ ರಿಟರ್ನ್ಗೆ ಡೆಬಿಟ್ ನೋಟ್ ಅಂತ ಕರೀತಾರೆ, ಸೇಲ್ಸ್ ರಿಟರ್ನ್ಗೆ ಕ್ರೆಡಿಟ್ ನೋಟ್ ಅಂತ ಕರಿತೀವಿ. ಸೊ ಇದಕ್ಕೆ ನಾನು ಇಲ್ಲಿ ಪಾರ್ಟಿ ನೇಮ್ ಅನ್ನ ತಗೊಂಡು ಒಂದಿಷ್ಟು ಐಟಮ್ಗಳನ್ನ ಕನ್ಸಿಡರ್ ಮಾಡಿದ್ದೀನಿ. ಸೊ ಈಗ ಇದೊಂದು ಓಪನಿಂಗ್ ಕ್ವಾಂಟಿಟಿ ಇದೆ. ಸೊ ಈ ಓಪನಿಂಗ್ ಕ್ವಾಂಟಿಟಿನ ಎಲ್ಲಿ ಹಾಕ್ಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಸೊ ಮೊದಲದಾಗಿ ನಾನು ಮತ್ತೆ ಪುನಃ ಪ್ರೈಮ್ ಅನ್ನ ಓಪನ್ ಮಾಡ್ಕೊಂತ ಇದ್ದೀನಿ. ಓಪನ್ ಮಾಡ್ಕೊಂಡು ಬ್ಯಾಕ್ ಬರ್ತಾ ಇದ್ದೀನಿ. ಬ್ಯಾಕ್ ಬಂದು ಓಪನಿಂಗ್ ಕ್ವಾಂಟಿಟಿ ಎಂಟ್ರಿನ ಹಾಕ್ಲಿಕ್ಕೆ ಕ್ರಿಯೇಟಿಗೆ ಹೋಗ್ತೀನಿ. ಕ್ರಿಯೇಟ್ ಅಲ್ಲಿ ನಾನು ಮೊದಲು ಏನ್ ಮಾಡ್ತೀನಿ ಅಂದ್ರೆ
ಸ್ಟಾಕ್ ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ. ಸೊ ನಾನಲ್ಲಿ ಪೆನ್ನಿಗೆ ಸಂಬಂಧಿಸಿದ್ದು ತಗೊಂಡಿದ್ದೀನಿ, ಆದ್ರಿಂದ ಇಲ್ಲಿ ಪೆನ್ ಅಂತ ಕೊಡ್ತೀನಿ. ಗ್ರೂಪ್ಸ್ ಅಲ್ಲಿ ಪೆನ್ ಕೊಟ್ಟಿದ್ದೀನಿ. ಹಾಗೆ ಯೂನಿಟ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಯೂನಿಟ್ಸ್ ಅಲ್ಲಿ ನಾನು ಯೂನಿಟ್ಸ್ ಅಲ್ಲಿ ಪೀಸಸ್ ಅನ್ನ ತಗೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ರಿಯೇಷನ್ ಯೂನಿಟ್ಸ್. ಆಲ್ರೆಡಿ ಇದೆ, ನಾನು ಅವಾಗ ಕಂಪ್ಯೂಟರ್ ಮಾಡಿದ್ದೀನಿ, ಅದಕ್ಕೋಸ್ಕರ ಅದು ಆಲ್ರೆಡಿ ಇದೆ ಅಂತ ತೋರಿಸ್ತಾ ಇದೆ. ಚಾರ್ಟ್ ಆಫ್ ಅಕೌಂಟ್ಸ್. ಈಗ ನಾನು ಸೆಕೆಂಡ್ ನೋಡಿ ಬ್ಯಾಕ್ ಬಂದಿದ್ದೀನಿ, ಚಾರ್ಟ್ ಆಫ್ ಅಕೌಂಟ್ಸ್ಗೆ ಹೋಗ್ತಾ ಇದ್ದೀನಿ. ಚಾರ್ಟ್ ಆಫ್ ಅಕೌಂಟ್ಸ್ ಅಲ್ಲಿ ಸ್ಟಾಕ್ ಐಟಮ್ನ ಕ್ರಿಯೇಟ್ ಮಾಡ್ತೀನಿ. ಸ್ಟಾಕ್ ಐಟಮ್ ಅನ್ನ ಕ್ರಿಯೇಟ್ ಮಾಡುವಾಗ ನಾನು ಆಲ್ಟ್ ಎಚ್ ಅನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ಆಲ್ಟ್ ಎಚ್ ಇದರಲ್ಲಿ ನಾನು ಇವಾಗ ಮಲ್ಟಿ ಕ್ರಿಯೇಟ್ ಅನ್ನ ತಗೊಂತೀನಿ. ಮಲ್ಟಿ ಕ್ರಿಯೇಟ್. ಸೊ ಮಲ್ಟಿ ಕ್ರಿಯೇಟ್ ಅನ್ನ ತಗೊಂಡು ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ರೆನಾಲ್ಡ್ ಇಲ್ಲಿ ನಾನು ಪೆನ್ ಅಂತ ತಗೋಬೇಕು. ಪೆನ್ ಇಲ್ಲಿ ಪೀಸಸ್. ಸೊ ಎಷ್ಟು ಪೀಸಸ್ ಅಂದ್ರೆ 40 ಪೀಸಸ್, ಸಾರಿ 40 ಪೀಸಸ್ ಅನ್ನ ತಗೊಂತಾ ಇದ್ದೀನಿ. ಅದಕ್ಕೆ 14 ರೂಪಾಯಿಯನ್ನು ಚಾರ್ಜ್ ಮಾಡಿದ್ದೀನಿ. ಓಪನಿಂಗ್ ಸ್ಟಾಕ್ ಅಂದ್ರೆ ನಮ್ಮ ಅಂಗಡಿಯಲ್ಲಿರುವಂತ ಸ್ಟಾಕ್ ನ ಎಂಟ್ರಿ ಇದು. ಸೊ ಸೆಕೆಂಡ್ ಒನ್ ಸೆಲ್ಲೋ. ಸೆಲ್ಲೋ ಬಂದು ಪೆನ್ನಲ್ಲಿ ಬರುತ್ತೆ, ಇಲ್ಲಿ ಪೀಸಸ್ಸು. ಸೊ 50 ಪೀಸಸ್ಸು ಇಲ್ಲಿ 6. ಎಷ್ಟು ಪಾರ್ಕರ್ ಪೆನ್ ಹೆಸರು. ಪಾರ್ಕರು ಇದು ಕೂಡ 50 ಪೀಸಸ್ಸು. ರೇಟ್ ಬಂದು 48 ರುಪೀಸ್. ಆಮೇಲೆ ಆಡ್ ಜೆಲ್. ಆಡ್ ಜೆಲ್ 50 ಪೀಸಸ್ 20 ರುಪೀಸ್. ನೆಕ್ಸ್ಟ್ ಲಿಂಕ್. $20 4 ರುಪೀಸ್. ಈ ರೀತಿಯಾಗಿ ಸ್ಟಾಕ್ ಐಟಮ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸ್ಟಾಕ್ ಐಟಮ್ ಅನ್ನ ಕ್ರಿಯೇಟ್ ಮಾಡಿದ್ಮೇಲೆ ಪರ್ಚೇಸ್ ವೋಚರ್ ಅನ್ನು ತಗೋಬೇಕು. ವೋಚರ್ಸ್ ಬರ್ತಾ ಇದ್ದೀನಿ. ವೋಚರ್ಸ್ ಅಲ್ಲಿ ಪರ್ಚೇಸ್ ವೋಚರ್ F9 ಕೀ ಅನ್ನು ಪ್ರೆಸ್ ಮಾಡಿದ್ದೀನಿ. ಸೊ ಇಲ್ಲಿ ಬಿಲ್ ನಂಬರ್ ಅನ್ನು ಎಂಟ್ರಿ ಮಾಡಿದ್ದೀನಿ. ಪಾರ್ಟಿ ನೇಮ್ ಕೀರ್ತಿ ಜನರಲ್ ಸ್ಟೋರ್ ಅಂತ ಕೊಟ್ಟಿದ್ದಾರೆ. ಸೊ ಪಾರ್ಟಿ ನೇಮ್ ಅನ್ನ ನಾನು ಏನ್ ತಗೋಬೇಕು, ಪಾರ್ಟ್ ಸಿ ಅನ್ನು ಪ್ರೆಸ್ ಮಾಡಿ ಕೀರ್ತಿ ಜನರಲ್ ಸ್ಟೋರ್ ಅನ್ನು ತಗೋಬೇಕಾಗುತ್ತೆ. ಕೀರ್ತಿ ಜನರಲ್ ಸ್ಟೋರ್ ಬಂದು ಸೆಂಟ್ರಿ ಕ್ರೆಡಿಟರ್ ಆಗ್ತಾರೆ. ಇದು ಅಡ್ರೆಸ್ ಅನ್ನೆಲ್ಲ ಫಿಲ್ ಮಾಡ್ಕೋಬೇಕು. ಇರೋ ಡಾಟಾವನ್ನು ಫಿಲ್ ಮಾಡ್ಕೊಳ್ಳಿ. ಮೊದಲನೇ ಟ್ರಾನ್ಸಾಕ್ಷನ್ ತೋರಿಸಿದ್ದೀನಿ ನಾನು. ಸೊ ಪರ್ಚೇಸ್. ಸೊ ಯಾರನ್ನ ಪರ್ಚೇಸ್ ಮಾಡಿದ್ದಾರೆ, ರೆನಾಲ್ಡ್ ಆಲ್ರೆಡಿ ಕ್ರಿಯೇಟ್ ಇದೆ. ರೆನಾಲ್ಡ್ ಎಷ್ಟನ್ನ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ 20. ನೆಕ್ಸ್ಟ್ ಸೆಲ್ಲೋ 25. ನೆಕ್ಸ್ಟ್ ಪಾರ್ಕರ್ ಬಂದು 30. ಆಡ್ ಜೆಲ್ 40. ಲಿಂಕ್ ಬಂದು 12. ಸೊ ಇಷ್ಟು ಪರ್ಚೇಸ್ ಆಗಿರುವಂಥದ್ದು. ಸೊ ಪರ್ಚೇಸ್ ಆಗಿರುವಂಥದ್ದನ್ನ ಸೇವ್ ಪರ್ಚೇಸ್ ಎಂಟ್ರಿನ ಹಾಕಿದ್ದೀನಿ. ಪರ್ಚೇಸ್ ರಿಟರ್ನ್ ಅಂದ್ರೆ ಡೆಬಿಟ್ ನೋಟ್. ಡೆಬಿಟ್ ನೋಟ್ ವೋಚರ್ ಬರ್ಬೇಕಂದ್ರೆ ನಿಮ್ಗೆ ಡೆಬಿಟ್ ನೋಟ್ ವೋಚರ್ ನೋಡಿ, ಇಲ್ಲಿ ಪೇಮೆಂಟ್ ವೋಚರ್ನ ಒಳಗಿದೆ, ಇಲ್ಲಿದೆ ನೋಡಿ ಡೆಬಿಟ್ ನೋಟ್ ವೋಚರ್. ಸೊ ನಾನು ಇದನ್ನ ಕಂಟ್ರೋಲ್ ಆಲ್ಟ್ F5 ಹೊಡೋದ್ರ ಮೂಲಕ ಯೂಸ್ ಮಾಡ್ಬೋದು. ನೋಡ್ಕೊಳ್ಳಿ, ಆಲ್ಟ್ F5 ಆಯ್ತಾ ಅಂತಲ್ವಾ, ಆಲ್ಟ್ F5. ಸೊ ಇಲ್ಲಿ
ಐಟಮ್ ಇನ್ವಾಯ್ಸಿಂಗ್ ಮೋಡಿಗೆ ಹೋಗಿದ್ದೀನಿ. ಸೊ ಈಗ ಪಾರ್ಟಿ ನೇಮ್ ಹಾಕೋ ಮುಂಚೆ ನೀವು ರೆಫರೆನ್ಸ್ ನಂಬರನ್ನು ಇಲ್ಲಿ ತಗೋಬೇಕಾಗುತ್ತೆ, ಇನ್ವಾಯ್ಸ್ ನಂಬರನ್ನು. ಅದಕ್ಕೆ ಇಲ್ಲಿ F12 ಬಟನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ. F12 ಇಲ್ಲಿ ನೀವು ಚೆಕ್ ಮಾಡ್ಕೋಬೇಕು ನಂಬರ್ಸ್ ಎಲ್ಲಿದೆ ಅಂತ. ನೆಕ್ಸ್ಟ್ ಪಾರ್ಟಿ ನೇಮ್ ಯಾರು ತಗೊಂಡಿರ್ತಾರೆ ಅವರೇ ರಿಟರ್ನ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಅದರಿಂದ ನಾವೇನ್ ಮಾಡ್ಬೇಕು, ಆ ಪಾರ್ಟಿಯನ್ನೇ ಕನ್ಸಿಡರ್ ಮಾಡ್ಬೇಕು. ಯಾರು ತಗೊಂಡಿರ್ತಾರೆ ಅವರೇ ರಿಟರ್ನ್ ಆಗಿರ್ತಾರೆ. ಆದ್ರೆ ಇಲ್ಲಿ ನೀವು ಕ್ರಿಯೇಟ್ ಅಲ್ಲಿ ಪರ್ಚೇಸ್ ರಿಟರ್ನ್ ಅಂತ ತಗೋಬೇಕು. ಲೆಡ್ಜರ್ ಅಲ್ಲಿ ಪರ್ಚೇಸ್ ರಿಟರ್ನ್ ಅಂಡರ್ ಬಂದು ಪರ್ಚೇಸ್ ಅಕೌಂಟ್, ಪರ್ಚೇಸ್ ರಿಟರ್ನ್ ಅಂಡರ್ ಬಂದು ಪರ್ಚೇಸ್ ಅಕೌಂಟ್. ಸೊ ಇದರಲ್ಲಿ ನಾನು ಇವಾಗ ಏನನ್ನ ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ರೆನಾಲ್ಡ್ ಎಷ್ಟು ರಿಟರ್ನ್ ಆಗಿದೆ ಅಂತ. ರೆನಾಲ್ಡ್ ಬಂದು 10 ರಿಟರ್ನ್ ಆಗಿದೆ. ಅಮೌಂಟನ್ನು ಅದೇ ಕ್ಯಾರಿ ಮಾಡುತ್ತೆ, ನೀವೇನು ತಗೋಬೇಕಂತಿಲ್ಲ. ಸೆಲ್ಲೋ ಒಂದು 10 ರಿಟರ್ನ್ ಆಗಿದೆ, ಸೆಲ್ಲೋ ಕೂಡ 10 ಆಗಿದೆ. ನೆಕ್ಸ್ಟ್ ಪಾರ್ಕರ್ ಬಂದು ರಿಟರ್ನ್ ಆಫ್ 15. ಅದೇ ರೀತಿಯಾಗಿ ಆಡ್ ಜೆಲ್ ಬಂದು 20. ನೆಕ್ಸ್ಟ್ ಲಿಂಕ್ ಒಂದು 6. ಇದಿಷ್ಟು ಪರ್ಚೇಸ್ ರಿಟರ್ನ್ ಆಗಿತ್ತು. ನೆಕ್ಸ್ಟ್ ಪರ್ಚೇಸ್ ರಿಟರ್ನ್ ಆಯಿತು. ಸೇಲ್ಸ್ ಎಂಟ್ರಿ ಮಾಡಲಿಕ್ಕೆ F8 ಸೇಲ್ಸ್ ವೋಚರನ್ನು ತಗೋಬೇಕಾಗುತ್ತೆ. ಇಲ್ಲಿ ಬಿಲ್ ನಂಬರ್ ಅನ್ನು ಎಂಟ್ರಿ ಮಾಡಿ. ಹಾಗೆ ಪಾರ್ಟಿ ನೇಮ್ ಅಲ್ಲಿ ಇಲ್ಲಿ ಯಾರನ್ನು ಕೊಟ್ಟಿದ್ದಾರೆ ಅಂದ್ರೆ ನಿಹಾಲ್ ಜನರಲ್ ಸ್ಟೋರ್ ಅನ್ನ ಕೊಟ್ಟಿದ್ದಾರೆ. ನಿಹಾಲ್ ಜನರಲ್ ಸ್ಟೋರ್, ಇವ್ರು ಬಂದು ಸೆಂಟ್ರಿ ಡೆಟಾಸ್. ಇಲ್ಲಿ ಸೇಲ್ಸ್. ಸೊ ಈಗ ಯಾವ್ದಂದ್ರೆ ರೆನಾಲ್ಡ್. ಮತ್ತೆ ಪುನಃ ಕ್ರಿಯೇಟ್ ಮಾಡುವಾಗ ಇಲ್ಲೆಲ್ಲ ಒಂದ್ಸತಿ ಇರುತ್ತೆ ಕ್ರಿಯೇಟ್ ಆಗಿದ್ದು. ನೀವು ರೇಟು ಮತ್ತೆ ಕ್ವಾಂಟಿಟಿಯನ್ನು ಅಪ್ಲೈ ಮಾಡಿದ್ರೆ ಆಯ್ತು. ಇಲ್ಲಿ ಸೊ ಇಲ್ಲಿ ರೇಟ್ ಚೇಂಜ್ ಆಗುತ್ತೆ, ಸೇಲ್ಸ್ ರೇಟ್ ಚೇಂಜ್ ಆಗುತ್ತಲ್ವಾ. ಸೊ ಅದರಿಂದ ನಾನು ರೇಟ್ ಅನ್ನು ಚೇಂಜ್ ಮಾಡ್ಕೊಡ್ತಾ ಇದ್ದೀನಿ. ಇಲ್ಲಿ ಸೆಲ್ಲೋ ಒಂದು 15, 12 rupees. ಪಾರ್ಕರ್ ಬಂದು 15ಗೆ 50 rupees. ಆಡ್ ಜೆಲ್ಲು 22ಗೆ 20 rupees. ಲಿಂಕು 5. ಸೊ ಈ ರೀತಿಯಾಗಿ ಸೇವ್ ಮಾಡ್ಕೊ. ಈಗ ಸೇಲ್ಸ್ ರಿಟರ್ನ್ ವೋಚರನ್ನು ಅಪ್ಲೈ ಮಾಡಲಿಕ್ಕೆ Alt F6 ಕ್ರೆಡಿಟ್ ನೋಟನ್ನು ಓಪನ್ ಮಾಡಿ. ಸೊ ಈಗ ನಿಹಾಲ್ ಜನರಲ್ ಸ್ಟೋರ್ ರಿಟರ್ನ್ ಮಾಡಿರ್ತಾರೆ. ಯಾರು ತಗೊಂಡು ಪಾರ್ಟಿ ಯಾರು ಇರ್ತಾರೆ ಅವರೇ ರಿಟರ್ನ್ ಆಫ್ ಗುಡ್ಸ್ ಮಾಡಿರ್ಬೇಕು. ಸೇಲ್ಸ್ ರಿಟರ್ನ್ ಅವರಿಂದಾನೇ ಆಗಿರುತ್ತೆ. ಸೊ ಅದರಿಂದ ಇಲ್ಲಿ ಸೇಲ್ಸ್ ರಿಟರ್ನ್ ವೋಚರ್, ಸೇಲ್ಸ್ ರಿಟರ್ನ್ ಅಂತಾನೆ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲೊಂದು ಲೆಡ್ಜರ್ ಅನ್ನ ಕ್ರಿಯೇಟ್ ಮಾಡಬೇಕು. ಸೇಲ್ಸ್ ರಿಟರ್ನ್ ಬಂದು ಅಂಡರ್ ರೂಪಲ್ಲಿ ಸೇಲ್ಸ್ ಅಕೌಂಟ್. ಸೊ ಈಗ ರೆನಾಲ್ಡ್ ಅಲ್ಲಿ 6 ರಿಟರ್ನ್ ಆಗಿದೆ. ಇದೀಗ ಸೇಲ್ಸ್ ಅಮೌಂಟ್ ಅನ್ನು ಆಟೋಮೆಟಿಕ್ ಅದು ಕ್ಯಾರಿ ಮಾಡುತ್ತೆ. ಆಮೇಲೆ ಸೆಲ್ಲೋ ಬಂದು 5 ರಿಟರ್ನ್ ಆಗಿದೆ. ಪಾರ್ಕರ್
ಪಾರ್ಕರ್ ಬಂದು ಮತ್ತೆ 5 ರಿಟರ್ನ್ ಆಗಿದೆ. ನೆಕ್ಸ್ಟ್ ಆಡ್ ಜೆಲ್ ಬಂದು 8 ರಿಟರ್ನ್ ಆಗಿದೆ. ಲಾಸ್ಟ್ ಒನ್ ಲಿಂಕ್ ಬಂದು 2 ರಿಟರ್ನ್ ಆಗಿದೆ. ಸೊ ಈ ರೀತಿ ಎಲ್ಲ ವೋಚರನ್ನ ಪಾಸಿಂಗ್ ಮಾಡಿ ಆಗಿದೆ. ಈಗ ನಿಮ್ಗೆ ಯಾವ ವೋಚರಿನ ರಿಪೋರ್ಟ್ ಎಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಮೊದಲನೇಗೆ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡ್ಬೇಕು. ಇಲ್ಲಿ ನಾನು ಬೇರೆ ವೋಚರ್ನ ತಗೊಳ್ಳೋದ್ರಿಂದ ಇಲ್ಲಿ ಡಿಫರೆನ್ಸ್ ಬ್ಯಾಲೆನ್ಸ್ ಬಂದಿದೆ, ಇಲ್ಲಾಂದ್ರೆ ಇಲ್ಲಿ ಡಿಫರೆನ್ಸ್ ಬ್ಯಾಲೆನ್ಸ್ ತೋರಿಸೋದಿಲ್ಲ ಇತ್ತು. ಸೊ ಅದರಿಂದ Alt F1 ಅನ್ನ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಿಮಗೆ ಓಪನಿಂಗ್ ಬ್ಯಾಲೆನ್ಸ್ ಇದೆ, ಅದ್ರ ಜೊತೆಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ, ಲಯಬಿಲಿಟಿ ಮತ್ತೆ ಅಸೆಟ್ಸ್ ಇರುತ್ತೆ, ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅನ್ನು ಕೂಡ ಶೋ ಮಾಡುತ್ತೆ. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ನೆಟ್ ಪ್ರಾಫಿಟ್ ನೆಟ್ ಲಾಸ್ ಅಂತ ನೋಡ್ಲಿಕ್ಕೆ ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನೀವು ನೋಡ್ಬೇಕು. ನೋಡಿ ಇಂಡೈರೆಕ್ಟ್ ಇನ್ಕಮ್ಸ್ ಯಾವುದು, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಗ್ರೋಸ್ ಪ್ರಾಫಿಟ್, ಆಮೇಲೆ ನೆಟ್ ಪ್ರಾಫಿಟ್ ಇಷ್ಟನ್ನು ಕೂಡ ಶೋ ಅಪ್ ಮಾಡುತ್ತೆ. ನೆಕ್ಸ್ಟ್ ಸ್ಟಾಕ್ ಸಮ್ಮರಿ. ಈಗ ನೀವು ಕೊನೆಯಲ್ಲಿ ಒಂದು ಸ್ಟಾಕ್ ಸಮ್ಮರಿಯನ್ನು ಚೆಕ್ ಮಾಡುವಾಗ ನೋಡಿ ಪೆನ್ ಬಗ್ಗೆ ತೋರಿಸ್ತಾ ಇದ್ದೀನಿ. ನೀವು ಸ್ಟಾಕ್ ಸಮ್ಮರಿ ರಿಪೋರ್ಟ್ ಅಲ್ಲಿ ನಾನು ಇಲ್ಲಿ ಈ ಒಂದು ಸ್ಟಾಕ್ ಸಮ್ಮರಿ ರಿಪೋರ್ಟ್ ಏನಿದೆಯಲ್ಲ ಈ ರಿಪೋರ್ಟ್ ಇಲ್ಲಿ ಬಂದಿರುತ್ತೆ ನೋಡಿ, ಈ ರಿಪೋರ್ಟ್ ಸರಿಯಾಗಿದೆ. ಸೊ ನೆಕ್ಸ್ಟ್ ನಮಗೆ ರೇಷಿಯೋ ಅನಾಲಿಸಿಸ್, ಪರ್ಸೆಂಟೇಜ್ ಆಫ್ ಏನೋ ರಿಪೋರ್ಟ್ ಬೇಕಿದ್ರೆ ತಗೋಬಹುದು. ನೆಕ್ಸ್ಟ್ ಸೀದಾ ಡಿಸ್ಪ್ಲೇ ಮೋರಿಗೆ ಹೋಗಿ ಟ್ರಯಲ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಟ್ರಯಲ್ ಬ್ಯಾಲೆನ್ಸ್. ಸೊ ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ಇನ್ನು 14 ಇದೆ ಅಂತ ಈಗ ಮಾಡಿ ನೋಡ್ಬೋದು ಆಯ್ತಾ. ಅದಾದ್ಮೇಲೆ ನಿಮ್ಗೆ ಅಕೌಂಟ್ಸ್ ಬುಕ್ ಒಳಗೆ ಹೋಗಿ, ಅಕೌಂಟ್ಸ್ ಬುಕ್ ಒಳಗೆ ಕಾಂಟ್ರಾ ವೋಚರ್ಗೆ ಏನು ಎಂಟ್ರಿ ಮಾಡಿದ್ರೆ ಈ ಕಾಂಟ್ರಾ ರಿಜಿಸ್ಟರ್ಡ್ ಅಲ್ಲಿ ಬರುತ್ತೆ ನೋಡಿ. ಕಾಂಟ್ರಾ ವೋಚರ್ಗೆ ಏನೇನು ಅಪ್ಲೈ ಆಗಿದೆಯಲ್ಲ ಅದು ಈ ಕಾಂಟ್ರಾ ರಿಜಿಸ್ಟರ್ಡ್ ಅಲ್ಲಿ ಬರುತ್ತೆ. ಪೇಮೆಂಟ್ ವೋಚರ್ಗೆ ಏನು ಅಪ್ಲೈ ಮಾಡಿದ್ರಿ ಅದು ಇದನ್ನ ಪೇಮೆಂಟ್ ರಿಜಿಸ್ಟರ್ಡ್ ಅಲ್ಲಿ ನೋಡ್ಬೋದು. ಅದೇ ರೀತಿ ರಿಸಿಪ್ಟ್ ವೋಚರ್ಗೆ ಏನ್ ಮಾಡಿದೀರಾ ಅದು ರಿಸಿಪ್ಟ್ ರಿಜಿಸ್ಟರ್ಡ್ ಅಲ್ಲಿ ಬಂದಿರುತ್ತೆ, ನೋಡ್ಕೊಳ್ರಿ. ಅದಾದ್ಮೇಲೆ ನೋಡಿ ಸೇಲ್ಸ್ ವೋಚರ್ಗೆ ಏನ್ ಮಾಡಿದೀರಾ ಸೇಲ್ಸ್ ರಿಜಿಸ್ಟರ್ಡ್ ಒಳಗೆ ಬಂದಿರುತ್ತೆ. ಅದಾದ್ಮೇಲೆ ಪರ್ಚೇಸ್ ವೋಚರ್ಗೆ ಏನ್ ಮಾಡಿದೀರಾ ಆ ಪರ್ಚೇಸ್ ರಿಜಿಸ್ಟರ್ಡ್ ಒಳಗೆ ಬಂದಿರುತ್ತೆ. ಅದೇ ರೀತಿ ಜರ್ನಲ್ ವೋಚರ್ಗೆ ಏನ್ ಎಂಟ್ರಿ ಮಾಡಿದೀರಾ ಅದು ಜರ್ನಲ್ ರಿಜಿಸ್ಟರ್ಡ್ ಒಳಗೆ ರಿಪೋರ್ಟ್ ಅನ್ನ ತೆಗಿತೀರಾ. ಅದೇ ರೀತಿಯಾಗಿ ಡೆಬಿಟ್ ನೋಟ್ ನೋಟ್ಗೆ ಸಂಬಂಧಿಸಿದ್ದು ಎಂಟ್ರಿ ಆಗಿ ಬರುತ್ತೆ. ಹಾಗೆ ಕ್ರೆಡಿಟ್ ನೋಟ್ಗೆ ಸಂಬಂಧಿಸಿದ ಎಂಟ್ರಿ ಇದು ಬರುತ್ತೆ. ಸೊ ಇದಿಷ್ಟು ವೋಚರ್ ಎಂಟ್ರಿ ಬಗ್ಗೆ. ಇಲ್ಲಿ ವೋಚರ್ ಕ್ಲಾಸಿಫಿಕೇಶನ್ಸ್ ಅಂತ ಕಾಣಿಸ್ತಾ ಇದೆ ನಿಮಗೆ. ವೋಚರ್ ಕ್ಲಾಸಿಫಿಕೇಶನ್ಸ್ ಅಂದ್ರೆ ನೀವೇನಾದ್ರು ವೋಚರ್ಸ್ ಅಲ್ಲಿ ಡಿಫ್ರೆನ್ಸ್ ಇದ್ರೆ ಇದರಲ್ಲಿ ಚೆಕ್ ಮಾಡಬಹುದು, ಇಲ್ಲ ಅಂದ್ರೆ ಸೇವ್ ವ್ಯೂ ಅಂತ ಕೊಟ್ಟು ಕೂಡ ಮಾಡ್ಕೋಬಹುದು. ಸೊ ನಾನು ಇದರಲ್ಲಿ ಆ ರೀತಿ ಯಾವುದು ಮಾಡಲಿಲ್ಲ, ಅದಕ್ಕೋಸ್ಕರ ಬ್ಯಾಕ್ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್ ಆಫ್ ಅಕೌಂಟ್ಸ್ ಇದೆ. ಸ್ಟೇಟ್ಮೆಂಟ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಲ್ಲಿ ರಿಸಿವೇಬಲ್ ಮತ್ತೆ ಪೇಯಬಲ್ ರಿಪೋರ್ಟ್ ಅನ್ನು ನೋಡಬಹುದಾಗಿದೆ ನೋಡಿ. ಎಲ್ಲದಕ್ಕೂ ನಾನು Alt F1 ಅನ್ನು ಪ್ರೆಸ್ ಮಾಡಿ ಡೀಟೇಲ್ ರಿಪೋರ್ಟ್ ಅನ್ನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಪೆಂಡಿಂಗ್ ಏನಾದ್ರು ಇದ್ರೆ ಇಲ್ಲಿ ನೀವು ರಿಪೋರ್ಟ್ ಅನ್ನ ತಗೋಬಹುದು. ನೆಕ್ಸ್ಟ್ ಇನ್ವೆಂಟರಿ ರಿಪೋರ್ಟ್, ನೀವು ಸ್ಟಾಕ್ ಐಟಮ್ಸ್ ಇದು ರಿಪೋರ್ಟ್ ಏನಾದ್ರು ತೆಗಿಬೇಕಂತಿದ್ರೆ ನೋಡಿ ಸ್ಟಾಕ್ ಗ್ರೂಪ್ ಸಮ್ಮರಿ ಅಂತ ತೆಗೆದ್ರೆ ನಾನು ಇಲ್ಲಿ ಪೆನ್ ಇದು ಬೇಕಿದ್ರೆ ನೋಡಿ ಡೈರೆಕ್ಟ್ ಆಗಿ ಪೆನ್ ಇದು ಬರುತ್ತೆ. ಎಲೆಕ್ಟ್ರಾನಿಕ್ ಐಟಮ್ಸ್ ಮೊದಲೇ ಹಾಕಿದ್ರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಬಗ್ಗೆ ಬರುತ್ತೆ. ಇಷ್ಟು ಅದೇ ರೀತಿಯಾಗಿ ಸ್ಟೇಟ್ಮೆಂಟ್ ಆಫ್ ಇನ್ವೆಂಟರಿಯಲ್ಲಿಯೂ ಕೂಡ ನಿಮಗೆ ಸ್ಟಾಕ್ ಕ್ವೇರಿ ರಿಪೋರ್ಟ್ ಬರುತ್ತೆ. ಈ ಸ್ಟಾಕ್ ಕ್ವೇರಿ ರಿಪೋರ್ಟ್ ಅನ್ನ ನೀವು ಚೆಕ್ ಮಾಡಬೇಕು, ಇದನ್ನ ಮಿಸ್ ಮಾಡಬಾರ್ದು, ಇಂಪಾರ್ಟೆಂಟ್ ರಿಪೋರ್ಟ್ ಇದು. ಸೊ ನೆಕ್ಸ್ಟ್ ಇದರಲ್ಲಿ ಮೂಮೆಂಟ್ ಆಫ್ ಅನಾಲಿಸಿಸ್ ಅಂತ ಬರುತ್ತೆ. ಮೂಮೆಂಟ್ ಆಫ್ ಅನಾಲಿಸಿಸ್ ಅಲ್ಲಿ ನಿಮಗೆ ಸಪ್ಲೈಯರ್ ಅಂಡ್ ಬೈಯರ್ ರಿಪೋರ್ಟ್ ಅನ್ನು ನೀವು ತೆಗಿಬಹುದಾಗಿದೆ ನೋಡಿ. ಇದರಲ್ಲಿ ಇನ್ವರ್ಡ್ ಅಂಡ್ ಔಟ್ವರ್ಡ್ ರಿಪೋರ್ಟ್ ಬಂದಿದೆ. ಇನ್ವರ್ಡ್ ಅಂಡ್ ಔಟ್ವರ್ಡ್ ರಿಪೋರ್ಟ್ ನೋಡಿ ಇನ್ನೊಮ್ಮೆ ತೋರಿಸ್ತೀನಿ. ಮೂಮೆಂಟ್ ಆಫ್ ಅನಾಲಿಸಿಸ್, ಸ್ಟಾಕ್ ಗ್ರೂಪ್ಸ್, ಇನ್ವರ್ಡ್ ಅಂಡ್ ಔಟ್ವರ್ಡ್ ರಿಪೋರ್ಟ್. ಅದಾದ್ಮೇಲೆ ಈಗ ನಿಮಗೆ ಸ್ಟಾಕ್ ಐಟಮ್ ಅನಾಲಿಸಿಸ್ ನೋಡಿ. ಸಪ್ಲೈಯರ್ ಇನ್ವರ್ಡ್ ಅಂಡ್ ಬೈಯರ್, ಇನ್ವರ್ಡ್ ಅಂಡ್ ಔಟ್ವರ್ಡ್, ಬೈಯರ್ ಅಂಡ್ ಸಪ್ಲೈಯರ್ ರಿಪೋರ್ಟ್ ಎರಡು ಇದೆ ನೋಡಿ. ಇನ್ವರ್ಡ್ ಔಟ್ವರ್ಡ್, ಸಪ್ಲೈಯರ್ ಬೈಯರ್ ರಿಪೋರ್ಟ್. ಈ ರೀತಿಯಾಗಿ ಸಪ್ಲೈಯರ್ ಅಂಡ್ ಬೈಯರ್ ರಿಪೋರ್ಟ್ ಅನ್ನು ನೀವು ತೆಗಿಬಹುದು. ಇದು ವೆರಿ ಇಂಪಾರ್ಟೆಂಟ್ ನೋಡಿ. ಸ್ಟಾಕ್ ಸಮ್ಮರಿ, ಮೂಮೆಂಟ್ ಆಫ್ ಅನಾಲಿಸಿಸ್ ಒಳಗೆ ಸ್ಟಾಕ್ ಗ್ರೂಪ್ ಅನಾಲಿಸಿಸ್ ಮತ್ತೆ ಸ್ಟಾಕ್ ಐಟಮ್ ಅನಾಲಿಸಿಸ್.
ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.